ಹಾಯ್. ಈ ಜಾಬ್ ಆದಾಗಿಂದ ಮಧ್ಯಾಹ್ನ ಊಟಕ್ಕೇನು ಯೋಚನೆ ಮಾಡೋ ಅವಶ್ಯಕತೆ ಅಂತೂ ಇಲ್ಲ. ಯಾಕಂದರೆ ಆಫೀಸ್ ಪಕ್ಕದಲ್ಲೇ ದೇವಸ್ಥಾನ ಇರೋದ್ರಿಂದ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ಕೊಂಡಂತೂ ಬರ್ಬೋದು. ಜೊತೆಗೆ ದೇವ್ರ ದರ್ಶನ ಮಾಡಿಕೊಂಡು ನಾ ವೀಡಿಯೋ ಹಾಕ್ತಿದ್ದೀನಿ, ನೀವೆಲ್ಲರೂ ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ತುಂಬ ಕಮೆಂಟ್ಸ್ಗಳು ಮಾಡ್ತಿದ್ದೀರಾ, ತುಂಬ ಕ್ವಶನ್ಗಳು ಕೇಳ್ತಿದ್ದೀರಾ. ಮೇಡಮ್, ನಮಗೆ ನೀವು ಹೆಂಗೆ ಪ್ರಿಪೇರ್ ಮಾಡಿದ್ರಿ, ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ಓದಬೇಕು, ಯಾವಾಗಿಂದ ಪ್ರಿಪೇರ್ ಆದ್ರಿ, ನಾ ಹೌಸ್ ವೈಫ್, ನಾನು ಹೆಂಗೆ ಪ್ರಿಪೇರ್ ಆಗ್ಬೋದು, ನನಗೆ ಈ ಪ್ರಾಬ್ಲಮ್ ಇದೆ, ಇದೆಲ್ಲ ತುಂಬ ಕ್ವಶನ್ ಇದೆ. ಸೊ ಯಾರೂ ಬೇಜಾರಾಗಬೇಡಿ. ನಾಳೆ ಸ್ಯಾಟರ್ಡೆ ಸಂಡೇ ಅಲ್ವಾ, ಪಕ್ಕ ವೀಡಿಯೋ ಬರುತ್ತೆ, ಡೋಂಟ್ ವರಿ, ಸರಿನಾ? ಸೊ ಇವಾಗ ಎಲ್ಲರೂ ಏನು ಓದ್ತಿದ್ದೀರೋ ಅದನ್ನು ಮಸ್ತಾಗಿ ಓದಿ, ಯಾವುದ್ರಲ್ಲೂ ಗ್ಯಾಪ್ ಕೊಡಬೇಡಿ, ಯಾವುದಕ್ಕೂ ಸ್ಟಾಪ್ ಮಾಡಬೇಡಿ. ಏನು ಓದ್ತಿದ್ದೀರೋ ಅದನ್ನು ಕಂಟಿನ್ಯೂ ಮಾಡಿ. ಜೊತೆಗೆ ನನ್ನ ವೀಡಿಯೋ ಬರುತ್ತೆ, ಹೇಗೆ ಓದಬೇಕು, ಏನು ಓದಬೇಕು, ಏನು ಓದಬಾರ್ದು, ಎಷ್ಟು ಪ್ರಿಪೇರ್ ಆಗಬೇಕು, ಯಾವುದೆಲ್ಲ ಬೇಕಾಗುತ್ತೆ, ಯಾವುದ್ಯಾವುದು ಹೊಸ ಹೊಸ ನೋಟಿಫಿಕೇಷನ್ ಬಂದಿದೆ ಅದಕ್ಕೆಲ್ಲ ಹೇಗೆ ಅಪ್ಲೈ ಮಾಡ್ಬೋದು, ಅದಕ್ಕೆಲ್ಲ ಹೇಗೆ ಪ್ರಿಪೇರ್ ಆಗ್ಬೋದು, ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ನಾನು ಆನ್ಸರ್ ಹೇಳ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಯಾಕಂದರೆ ನಾನು ವರ್ಕ್ ಮಾಡ್ತಿರ್ತೀನಲ್ವ, ವರ್ಕ್ ಮಾಡಿ ಹೋಗಿ ಬರೋ ಅಷ್ಟೊತ್ತಿಗೆ ಒಂದು ವೀಡಿಯೋ ಯಾವಾಗ ಫ್ರೀ ಆಗಿರ್ತೀನೋ ಆವಾಗ ಪಟ್ಟನಾಗ ಒಂದು ವೀಡಿಯೋ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಅದಾಗೋದಿಲ್ಲ. ಸೊ ಯೋಚನೆ ಮಾಡಬೇಡಿ. ನಿಮ್ಮೆಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ, ಸರಿನಾ? ಬಾಯ್.